ಆಕಾಶವಾಣಿ ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಮಕ್ಕಳ ಮಾನಸಿಕ ಸಮಸ್ಯೆಗಳಿಗೆ ಆಯುರ್ವೇದದ ಪರಿಹಾರ ಈ ಕುರಿತು ಮಾಹಿತಿ ನೀಡುತ್ತಾರೆ ಚಿತ್ರದುರ್ಗದ ಅಳಗವಾಡಿಯ ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯದ ವೈದ್ಯಾಧಿಕಾರಿ ಡಾಕ್ಟರ್ ನಾರದಮುನಿ ಜಿಬಿ ಅವರು. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳಿ ಆಯುಷ್ವಾಣಿ. ನಾವು ಇತ್ತೀಚಿನ ದಿನಗಳಲ್ಲಿ ಒಂದು ಸಾಮಾಜಿಕ ಸಮೀಕ್ಷೆಯ ಪ್ರಕಾರ ದೇಶದಲ್ಲಿ 2% ಮಕ್ಕಳು ಮಾನಸಿಕ ಒತ್ತಡಕ್ಕೆ ಒಳಗಾಗ್ತಿದ್ದಾರೆ ಅಂತ ಒಂದು ಅಂಕಿಅಂಶ. ಮಾನಸಿಕ ಒತ್ತಡ ಅಂದರೆ ಏನು? ಈ ದೈನಂದಿನ ದೈಹಿಕ ಮತ್ತು ಮಾನಸಿಕ ಚಟುವಟಿಕೆಗಳಲ್ಲಿ ಒಂದು ರೀತಿಯ ಅತೃಪ್ತಿ, ಕಿರಿಕಿರಿ, ಮುಂಗೋಪ, ಆಸಕ್ತಿ ಇಲ್ಲದೆ ಇರತಕ್ಕಂಥದ್ದು ಹಾಗೂ ಅನಾವಶ್ಯಕವಾಗಿ ಕೋಪ, ಭಯ, ಒಂಟಿತನ ಈ ಎಲ್ಲಾ ಲಕ್ಷಣಗಳನ್ನು ಒಳಗೊಂಡಿದ್ದರೆ ಇದಕ್ಕೆ ನಾವು ಮಾನಸಿಕ ಒತ್ತಡದಿಂದ ಬಳಲ್ತಾ ಇರತಕ್ಕಂಥ ಅಥವಾ ಖಿನ್ನತೆ ಅಂತ ಹೇಳ್ಬಹುದು. ಕೆಲವೊಂದು ಕಾರಣಗಳಿವೆ. ಆರೋಗ್ಯ ಸಮಸ್ಯೆಗಳು, ಕುಟುಂಬದಲ್ಲಿನ ಆಘಾತಕಾರಿ ಘಟನೆಗಳಾಗಿರಬಹುದು, ಅಂಗವೈಕಲ್ಯ, ಒಂಟಿತನ, ತಂದೆ ತಾಯಿಗಳ ಕಲಹ ಅಥವಾ ಕುಟುಂಬದಲ್ಲಿನ ಕಲಹ ಆಗಿರಬಹುದು, ಒಂದು ರೀತಿಯ ಪೋಷಕಾಂಶಗಳ ಕೊರತೆ ಆಗಿರಬಹುದು, ಸಹಪಾಠಿಗಳಿಂದ ತೊಂದರೆ ಆಗ್ತಕ್ಕಂಥದ್ದು, ಅತಿಯಾದ ಮೊಬೈಲ್ ಬಳಕೆ, ಅತಿಯಾದ ಟಿವಿ ನೋಡ್ತಕ್ಕಂಥದ್ದು, ಅತಿಯಾದ ನಿಂದನೆ ತಂದೆ ತಾಯಿಗಳಿಂದ ಆಗಿರ್ಬೋದು, ಶಿಕ್ಷಕರಿಂದ ಆಗಿರ್ಬೋದು, ಅಥವಾ ಅತಿಯಾದ ಕ್ರೂರತೆಯ ಶಿಕ್ಷೆ, ಭಯ, ಆತಂಕ ಹುಟ್ಟಿಸುವ ವಾತಾವರಣಗಳಾಗಿರ್ಬೋದು. ಹಾಗೆಯೇ ಚಿಕ್ಕ ವಯಸ್ಸಿನಲ್ಲಿಯೇ ಈ ಮಕ್ಕಳು ದುಶ್ಚಟಗಳಿಗೆ ಒಳಗಾಗ್ತಕ್ಕಂಥ ಈ ಎಲ್ಲಾ ಸಹಿತ ಮಕ್ಕಳಲ್ಲಿನ ಮಾನಸಿಕ ಒತ್ತಡ ಮತ್ತು ಖಿನ್ನತೆಗೆ ನಾವು ಕಾರಣಗಳು ಅಂತ ಹೇಳ್ಬೋದು. ಹಾಗಾದರೆ ಮಕ್ಕಳಿನ ಮಾನಸಿಕ ಒತ್ತಡ ಮತ್ತು ಖಿನ್ನತೆಗೆ ಏನು ಇದರಿಂದ ದುಷ್ಪರಿಣಾಮಗಳಾಗುತ್ತವೆ? ಮೊದಲನೇದಾಗಿ ಗ್ರಹಿಕೆ ಶಕ್ತಿ ಕುಂದುವಿಕೆ, ಸ್ಮರಣ ಶಕ್ತಿಯ ಕುಂದುವಿಕೆ, ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಇಲ್ಲದೆ ಇರತಕ್ಕಂಥದ್ದು, ಶಾಲೆಯಲ್ಲಿ ಚಟುವಟಿಕೆಗಳಲ್ಲಿ ಆಸಕ್ತಿ ತೋರದೇ ಇರತಕ್ಕಂಥದ್ದು, ಮಕ್ಕಳು ಯಾವಾಗಲೂ ಒಂಟಿತನ ಬಯಸ್ತಕ್ಕಂಥದ್ದು, ಸಿಟ್ಟು, ಕೋಪ ಪ್ರದರ್ಶನ ಮಾಡ್ತಕ್ಕಂಥದ್ದು, ಹಾಗೇನೆ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕಡಿಮೆಯಾಗುವುದು. ಇವೆಲ್ಲವೂ ಸಹಿತ ಒಂದು ರೀತಿಯಲ್ಲಿನ ಮಕ್ಕಳಲ್ಲಿನ ಮಾನಸಿಕ ಒತ್ತಡಕ್ಕೆ ಮತ್ತು ಖಿನ್ನತೆಯಿಂದ ದುಷ್ಪರಿಣಾಮಗಳಾಗಿ ನಾವು ಹೇಳ್ಬಹುದು. ಮಕ್ಕಳಲ್ಲಿ ಈ ಎಲ್ಲಾ ಲಕ್ಷಣಗಳು ಕಂಡು ಬಂದಿದ್ದೇ ಆದಲ್ಲಿ ಅಥವಾ ನೋಡಿದ್ದೇ ಆದಲ್ಲಿ ಪೋಷಕರಾಗಿರಲಿ, ಶಿಕ್ಷಕರಾಗಿರಲಿ ಅಥವಾ ಗುರುಗಳಾಗಿರ್ಬೋದು ಅಥವಾ ಸಹಪಾಠಿಗಳಾಗಿರ್ಬೋದು, ಅಂತಹ ಮಗುವನ್ನು ವೈದ್ಯರ ಬಳಿಗೆ ಕರೆದುಕೊಂಡು ಹೋಗಿ ಒಂದು ಉತ್ತಮವಾದ ಸಮಾಲೋಚನೆ, ಸೂಕ್ತ ಪರಿಹಾರವನ್ನು ಪ್ರಥಮ ಹಂತದಲ್ಲಿ ಚಿಕಿತ್ಸೆ ನೀಡಿದ್ದೇ ಆದಲ್ಲಿ ಅಂತಹ ಮಕ್ಕಳನ್ನು ನಾವು ಒಬ್ಬ ಸದೃಢ ಮನಸ್ಥಿತಿಯುಳ್ಳ ಪ್ರಜೆಯನ್ನಾಗಿ ನಾವು ಪರಿವರ್ತನೆ ಮಾಡಬಹುದು. ಇಂತಹ ಮಕ್ಕಳಲ್ಲಿನ ಮಾನಸಿಕ ಸದೃಢತೆಗೆ ಆಯುರ್ವೇದದ ಕೆಲವೊಂದು ಪರಿಹಾರಗಳು ಅತ್ಯಂತ ಸೂಕ್ತ ಮತ್ತು ಸುಲಭ ಅಂತ ನಾವು ಹೇಳಲಿಕ್ಕೆ ಬಯಸ್ತೇನೆ. ಸೊ ಅದರಲ್ಲಿ ಮೊದಲನೇದಾಗಿ ಆಹಾರ ಕ್ರಮಗಳಾಗಿರ್ಬೋದು, ವಿಹಾರ ಕ್ರಮಗಳಾಗಿರ್ಬೋದು, ನಿದ್ರೆ, ಉಸಿರಾಟದ ಕ್ರಮಗಳು, ಸೂಕ್ತ ಪೋಷಕಾಂಶಗಳ ಪೂರೈಕೆ, ಹಾಗೇನೆ ಸ್ನೇಹಪೂರ್ವಕ ವಿದ್ಯಾಭ್ಯಾಸದ ವಾತಾವರಣ ಸೃಷ್ಟಿಸ್ತಕ್ಕಂಥದ್ದು, ಇವೆಲ್ಲವೂ ಸಹಿತ ಮೊದಲ ಆದ್ಯತೆ ಆಗಿರುತ್ತೆ. ಇನ್ನು ಆಹಾರದಲ್ಲಿ ನಾವು ಗಮನ ಕೊಡೋದಾದ್ರೆ ಮಕ್ಕಳಲ್ಲಿ ಸಮರ್ಪಕವಾದ, ಪೂರಕವಾದ, ಪೋಷಕಾಂಶಯುಕ್ತ ಆಹಾರವನ್ನು ಪ್ರತಿ ದಿವಸ ಮಕ್ಕಳಿಗೆ ನಾವು ನೀಡ್ತಕ್ಕಂಥದ್ದು ಒಂದು ಅಭ್ಯಾಸ ಮಾಡ್ಕೋಬೇಕು. ಶಾಲೆಯಲ್ಲಿ ಹಾಗೂ ಮನೆಯಲ್ಲಿ ಉತ್ತಮ ಸ್ನೇಹಪೂರ್ವಕ ಒಂದು ವಾತಾವರಣ ನಾವು ಸೃಷ್ಟಿ ಮಾಡ್ತಕ್ಕಂಥದ್ದು. ಹಾಗೇನೆ ವಾರಕ್ಕೆ ಒಮ್ಮೆಯಾದರೂ ಮಕ್ಕಳಿಗೆ ತೈಲಾಭ್ಯಂಗ ಮಾಡ್ತಕ್ಕಂಥದ್ದು, ಕ್ಷೀರಬಲ ತೈಲ, ಅಶ್ವಗಂಧ ಬಲಾಲಾಕ್ಷದಿ ತೈಲ, ಚಂದನಾದಿ ತೈಲ, ಇಂತಹ ತೈಲಗಳಿಂದ ಮಕ್ಕಳಿಗೆ ಪ್ರತಿ ದಿವಸ ಅಭ್ಯಂಗವನ್ನು ಮಾಡಿಸ್ತಕ್ಕಂಥದ್ದು ಒಂದು ಉತ್ತಮ ಆರೈಕೆ ಆಗಿರುತ್ತದೆ. ಹಾಗೆಯೇ ಉತ್ತಮವಾದ ಶುಭ್ರ ವಸ್ತ್ರಗಳನ್ನು ಧರಿಸ್ತಕ್ಕಂಥದ್ದು ಒಂದು ಅತಿ ಮುಖ್ಯವಾಗಿರುತ್ತೆ ಇಲ್ಲಿ. ತದನಂತರ ಸಮಯಕ್ಕೆ ಅನುಸಾರ ಮತ್ತು ಋತುಗಳಿಗೆ ಅನುಸಾರ ಆಹಾರ ಕ್ರಮಗಳನ್ನು ನಾವು ಅನುಸರಿಸೋದು ಮತ್ತು ಪಾಲನೆ ಮಾಡ್ತಕ್ಕಂಥದ್ದು. ಪ್ರತಿನಿತ್ಯ ಆಹಾರದಲ್ಲಿ ದೇಹಕ್ಕೆ ಪುಷ್ಟಿ ನೀಡ್ತಕ್ಕಂಥ ತುಪ್ಪ, ಜೇನುತುಪ್ಪ, ಹಾಲು ಇವೆಲ್ಲವನ್ನು ಸಹಿತ ನಾವು ಪ್ರತಿನಿತ್ಯ ಮಕ್ಕಳಲ್ಲಿ ಕೊಡ್ತಕ್ಕಂಥ ಅಭ್ಯಾಸವನ್ನು ನಾವು ಮಾಡಬೇಕು. ಇನ್ನು ಆಯುರ್ವೇದದಲ್ಲಿ ತಿಳಿಸಿರುವಂತೆ ಕೆಲವೊಂದು ಔಷಧಿಗಳು ಇವೆ. ಅವಕ್ಕೆ ನಾವು ರಸಾಯನ ಔಷಧಿಗಳಂತ ಕರಿತೀವಿ ನಾವು. ಈ ರಸಾಯನ ಔಷಧಿಗಳಂತಂದರೆ ಆಮಲಕ್ಕಿ ರಸಾಯನ, ಅಶ್ವಗಂಧ ರಸಾಯನ, ಬ್ರಾಹ್ಮಿ ರಸಾಯನ, ಕೂಷ್ಮಾಂಡ ರಸಾಯನ, ಇವೆಲ್ಲವೂ ಸಹಿತ ರಸಾಯನಗಳನ್ನು ಪ್ರತಿನಿತ್ಯ ಮಕ್ಕಳಿಗೆ ನಾವು ಆಹಾರ ರೂಪದಲ್ಲಿ ನಾವು ಇದನ್ನು ಕೊಡಬೇಕಾಗುತ್ತೆ. ನಮ್ಮ ದೇಹಕ್ಕೆ ಆಹಾರ ಎಷ್ಟು ಮುಖ್ಯವೋ ನಿದ್ರೆಯೂ ಸಹ ಅಷ್ಟೇ ಮುಖ್ಯವಾಗಿರುತ್ತೆ. ಹಾಗಾಗಿ ಮಕ್ಕಳಲ್ಲಿ ಕನಿಷ್ಠ 6-8 ಗಂಟೆಗಳ ಕಾಲ ನಿದ್ರೆ ಮಾಡ್ತಕ್ಕಂಥ ಒಂದು ಅಭ್ಯಾಸವನ್ನು ನಾವು ಮಕ್ಕಳಲ್ಲಿ ಬೆಳೆಸಬೇಕು. ಇದರಿಂದ ಮಾನಸಿಕ ಒತ್ತಡ ಕಡಿಮೆ ಆಗ್ತದೆ. ನಮಸ್ಕಾರಗಳು. ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಮಕ್ಕಳ ಮಾನಸಿಕ ಸಮಸ್ಯೆಗಳಿಗೆ ಆಯುರ್ವೇದದ ಪರಿಹಾರ ಈ ಕುರಿತು ಮಾಹಿತಿ ನೀಡಿದವರು ಚಿತ್ರದುರ್ಗದ ಅಳಗವಾಡಿಯ ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯದ ವೈದ್ಯಾಧಿಕಾರಿ ಡಾಕ್ಟರ್ ನಾರದಮುನಿ ಜಿಬಿ ಅವರು. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.